ಬೆಳಗಾವಿಯಲ್ಲಿ 4,600 ಕೋಟಿ ವಂಚನೆ ಆರೋಪ ಪ್ರಕರಣ ದರೋಡೆ ಮಾಡಿಲ್ಲ, ಯಾರ ಜೇಬಿಗೂ ಕತ್ತರಿ ಹಾಕಿಲ್ಲ ಎಂದು ಕಣ್ಣೀರು. ನೀಲಣ್ಣನ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ 2 ವಿಡಿಯೋ ಪೋಸ್ಟ್, ವಯೋವೃದ್ಧೆ ಹಾಗೂ ನಿವೃತ್ತ ಸೈನಿಕನ ವಿಡಿಯೋ ಪೋಸ್ಟ್. ಇಬ್ಬರು ಓಂ ನಮ ಶಿವಾಯ ಅಂತ ಮಾತು ಆರಂಭ. ಶಿವಾನಂದ ನೀಲಣ್ಣನವರ ಪರವಾಗಿ ಇಬ್ಬರ ಬ್ಯಾಟಿಂಗ್. ಯಾಕೆ ಶಿವಾನಂದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಅಪವಾದ ಮಾಡುವಂಥದ್ದು ಏನೂ ತಪ್ಪು ಮಾಡಿಲ್ಲ. ಶಿವಾನಂದ ನೀಲಣ್ಣನವರ್ 1 ರೂಪಾಯಿನೂ ತಿಂದಿಲ್ಲ. ಚಹಾ ಮಾರಿದ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಿದ್ದೀರಾ? ಐಸ್ ಕ್ರೀಮ್ ಮಾರಿದ ಹುಡುಗನಿಗೆ ಅಪವಾದ ಮಾಡ್ತಾ ಇದ್ದೀರಿ. ಶಿವಾನಂದ ನೀಲಣ್ಣನವರ್ ನೆನಪಿಸಿಕೊಂಡು ಮಹಿಳೆ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. सूबेदार हरेंद्र कुमार राय, भारतीय सेना से रिटायर एक फौजी हूं। मैं आप सबको एक विस्तृत जानकारी देना चाहता हूं कि हम लोग रिटायरमेंट के बाद में एक संस्था से जुड़े हैं जिनका नाम है शिवम एसोसिएट, और हमारे परिवार का जो मुखिया हैं वो हैं वर्ल्ड बेस्ट पर्सन डॉक्टर शिवानंद एस नीलनवर सर। और सर ने हम सारे फौजियों को रिटायर होने के बाद में एक बहुत ही अच्छी जिंदगी दी है। हम लोग अक्सर फौजी आदमी रिटायर होने के बाद में जो हमारी काबिलियत होती है, अक्सर की फौज में हम तोप टैंक चलाते रहते हैं। सूबेदार हरेंद्र कुमार राय, भारतीय और ಶಿವಾನಂದ ನೀಲನ್ ಅವ್ರಿಗೆ ಅಪವಾದ ಯಾಕೆ ಕೊಡ್ತೀರಿ? ಅಪವಾದ ಮಾಡುವಂತ ಏನು ಮಾಡಿಲ್ಲ. ಅವ್ ಯಾರ್ದೇನ್ ಕಿಸೆ ಕತ್ತರಿಸಿಲ್ಲ, ಏನ್ ದರೋಡಿ ಮಾಡಿಲ್ಲ. ಕೂಡಿಟ್ಟಾನ ಅವಂದ ಏನ್ ತಪ್ಪೈತಿ? ಅವಾಗ್ಯಾಕ್ ನೀವ್ ಹಿಂಗಂತೀರಿ? ಅಪವಾದ ಯಾಕೆ ಕೊಡ್ತೀರಿ? 1 ರೂಪಾಯಿ ಯಾರ್ದು ತಿಂದಿಲ್ಲ. ಅವ್ ಪಾಪ ಅಂತವ ಬಡವರಿಗೆ ಕೊಟ್ಟು ನಡೆಸು ಮನುಷ್ಯ ಅದ. ನಾವು ಅಂತವ್ಗ ಹಿಂಗ್ ಹೆಸರಿಟ್ಟ ನಿಮ್ದು ರಾಜಕಾರಣಿ ಮಾಡಬೇಡ್ರಿ. ನಾವ್ ಇಷ್ಟ ಹೇಳವ್ರ ನೋಡಿ, ಯಾರ್ದು ತಿಂದಿಲ್ಲ. ಅವ ಅಲ್ರಿ, ಮೋದಿ ಸರ್ಕಾರ, ಮೋದಿ ಮಂತ್ರಿ ಅದಾವ, ಪ್ರಧಾನ ಮಂತ್ರಿ. ಅವ್ನ್ ಚಾ ಮಾರ್ತಿದ್ದ. ಅಂತವ್ಗ ನೀವು ಮಂತ್ರಿ ಅಂದ್ರಿ ಅವಂಗ ಯಾಕೆ ಅನ್ನೋದಿಲ್ಲ? ದೊಡ್ಡ ಮಂದಿ ಪಾಪ ಇವ್ ಐಸ್ ಕ್ರೀಮ್ ಮಾರ್ತಿದ್ದ ಅಂತ ಇವಾಗ ಅಪವಾದ ಕೊಡ್ತೀರಿ. ಅವ್ ಯಾರ್ದು ತಿಂದಿಲ್ಲ, ಯಾರ್ದೇನ್ ರೊಕ್ಕ ಮಾಡಿಲ್ಲ, ಕೂಡಿಟ್ಟಾನ. ಇಷ್ಟ ಅವ್ನ್ ತಪ್ಪೈತೇನ? ವಿಚಾರ ಮಾಡಿ ನಿರ್ಣಯ ತಗೋರಿ. ಇಷ್ಟ ಹೇಳೋದು ನಿಮ್ಗೆ. ನೋಡಿ, ಇದು ಬಹುಕೋಟಿ ಹಗರಣ ತನಿಖೆ ನಡೀತಾ ಇದೆ. 4,600 ಕೋಟಿ ಹಗರಣ. ಬಟ್ ಇವ್ರ ಪರವಾಗಿ ಜನ ಮಾತಾಡ್ತಾ ಇರೋದು ಆಶ್ಚರ್ಯ ಅನಿಸುತ್ತೆ. ಸುಮಾರು ಒಂದು 30-35 ಸಾವಿರಕ್ಕೂ ಹೆಚ್ಚು ಜನ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಇದಕ್ಕೆ. ಆಮೇಲೆ ನಮ್ಮ ರಾಜ್ಯದವ್ರು ಮಾತ್ರ ಅಲ್ಲ, ಅಕ್ಕಪಕ್ಕ ರಾಜ್ಯದವರು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದೇ ಆಶ್ಚರ್ಯ ಅನಿಸ್ತಾ ಇದ್ದಿದ್ದು, ಯಾರೊಬ್ರು ಇಲ್ಲಿವರೆಗೂ ಬಂದು ಕಂಪ್ಲೇಂಟ್ ಅನ್ನೋದು ಮಾಡಿಲ್ಲ ಅಂತ. ಬಟ್ ಈಗ ನೋಡಿ, ಇವರಿಬ್ರು ಮಾತಾಡ್ತಿದ್ದ ಆಡಿಯೋ ಕೇಳಿಸ್ಕೊಳ್ತಾ ಇದ್ವಿ. ಇವರು ಕೂಡ ಪರವಾಗಿ ಮಾತನಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಒಂದು ಕಡೆಯಲ್ಲಿ ತನಿಖೆ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಜನರು ಇನ್ನೂ ಕೂಡ ಈತನನ್ನು ಹೊಗಳ್ತಾ ಇರೋದು, ಅಳ್ತಾ ಇರೋದು ನೋಡ್ತಾ ಇದ್ರೆ ಇದು ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಹಂಗಾಗಿದೆಯಾ? ಇತಿ ಪ್ರಮುಖವಾಗಿ ಬೆಳಗಾವಿಯಲ್ಲಿ 4,600 ಕೋಟಿ ವಂಚನೆ ಆರೋಪದ ಪ್ರಕರಣದ ಒಂದು ಪ್ರಕರಣದ ತನಿಖೆಯನ್ನ ಈಗ ಸಿಐಡಿ ನಡೆಸ್ತಾ ಇದೆ. ಈಗಾಗಲೇ ಒಂದು ಶಿವಮ್ ಅಸೋಸಿಯೇಟ್ ನ ಮಾಲೀಕ ಆಗಿರ್ತಕ್ಕಂಥ ಶಿವಾನಂದ ನೀಲಣ್ಣನ ವಶಕ್ಕೆ ಪಡೆದು ಬೆಂಗಳೂರಿನಲ್ಲಿ ವಿಚಾರಣೆ ಮುಂದುವರೆದಿದೆ. ಮತ್ತೊಂದ್ ಕಡೆ ಶಿವಾನಂದ ನೀಲಣ್ಣವರ ಏನು ಫಾಲೋವರ್ಸ್ ಆಗಿರ್ತಕ್ಕಂಥ, ಅಂದ್ರೆ ಈ ಒಂದು ಶಿವಮ್ ಅಸೋಸಿಯೇಟ್ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆ ಮಾಡಿದಂತವ್ರು ಮಾಜಿ ಸೈನಿಕರು ನೀತಿ, ಹಾಗೆ ಈ ಒಂದು ವಯೋವೃದ್ಧೆ ಕೂಡ. ಯಾಕಂದ್ರೆ ಶಿವಾನಂದ ನೀಲಣ್ಣವರ ಬಗ್ಗೆ ಈ ಇಬ್ಬರು ಮಾತನಾಡಿರ್ತಕ್ಕಂಥ ವಿಡಿಯೋನ ಸ್ವತಃ ಶಿವಾನಂದ ನೀಲಣ್ಣವರ ಏನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ಪೇಜ್ ನಲ್ಲಿ ಒಂದು ವಿಡಿಯೋಗಳನ್ನ ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಆ ಒಂದು ವಯೋವೃದ್ಧ ಮಹಿಳೆ ಹೇಳುವಂತದ್ದು ಏನಂದ್ರೆ, ಈ ಒಂದು ಶಿವಾನಂದ ನೀಲಣ್ಣವ್ರು ಯಾರಿಗೂ ಕೂಡ ದರೋಡೆ ಮಾಡಿಲ್ಲ, ಯಾರು ಜೇಬಿಗೂ ಕೂಡ ಕತ್ತರಿ ಹಾಕಿಲ್ಲ, ಆತನ ಮೇಲೆ ಈ ರೀತಿಯ ಅಪವಾದಗಳನ್ನ ಹೊರಸಬೇಡಿ ಅನ್ನೋಂತ ಮಾತನ್ನ ಹೇಳುವಂತದ್ದು. ಸಾಕಷ್ಟು ಬಡವರಿಗೆ ಆತ ಏನು ಸಹಾಯ ಮಾಡಿದಾನೆ ಅನ್ನೋಂತ ಮಾತನ್ನ ಹೇಳೋ ಮೂಲಕ ಕಣ್ಣೀರು ಹಾಕುವಂತ ಕೆಲಸನ ಒಂದು ಕಡೆ ವೈರುಧ್ಯ ಮಾಡ್ತಾರೆ. ಮತ್ತೊಂದ್ ಕಡೆ ಏನಂದ್ರೆ, ಆ ಒಂದು ಮಾಜಿ ಸೈನಿಕ ಏನು ಸುಬೇದಾರ್ ಇರ್ತಕ್ಕಂಥ ಅವರು ಒಂದು ಹೇಳುವಂತದ್ದು ವಿಡಿಯೋ ಹೇಳಿಕೆಯಲ್ಲಿ ಹೇಳುವಂತದ್ದು ಏನಂದ್ರೆ, ಏನು ಸೈನಿಕರು ರಿಟೈರ್ಡ್ ಆದ ಬಳಿಕ ಏನು ಸೈನ್ಯದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಕೂಡ ದೇಶದಲ್ಲಿ ಬಂದಾಗ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಯಾವಾಗ ನಾವು ಈ ಶಿವಮ್ ಅಸೋಸಿಯೇಟ್ ಜೊತೆಗೆ ಏನು ಕೈ ಜೋಡಿಸಿದ್ವು, ಭಾಗವಹಿಸಿದ್ವು, ಅದರಿಂದ ನಮ್ಮ ಜೀವನ ಬದಲಾಗಿದೆ ಅನ್ನೋಂತ ಮಾತನ್ನ ಅಲ್ಲಿ ಅವ್ರು ಹೇಳುವಂತದ್ದು. ಇಲ್ಲಿ ಏನಂದ್ರೆ, ಒಂದು ಅಂಶದಲ್ಲಿ ಸಿಐಡಿ ತನಿಖೆ ಅಂತ ಗೊತ್ತಾಗಬೇಕು. ಈಗ ಏನು ಶಿವಾನಂದ ನೀಲಣ್ಣವ್ರು RBI ನ ನಿಯಮಗಳನ್ನ ಉಲ್ಲಂಘಿಸಿ ಈ ಒಂದು ಶಿವಮ್ ಅಸೋಸಿಯೇಟ್ ನಲ್ಲಿ ಒಂದು ಏನು ಕೋಟ್ಯಾಂತರ ಹಣವನ್ನು ಹೂಡಿಕೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 35,000 ಜನ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನೋಂಥದ್ದನ್ನ ಸ್ವತಃ ಶಿವಾನಂದ ನೀಲಣ್ಣವ್ರು ಹೇಳಿದ್ದಾರೆ. ಇಲ್ಲಿವರೆಗೂ ಕೂಡ ಏನು ವಂಚನೆ ಆಗಿದೆ ಅಂತ ಹೇಳಿ ಜನರು ಪ್ರತಿಭಟನೆ ಮಾಡಿದಂತ ಯಾವುದೇ ಉದಾಹರಣೆಗಳಿಲ್ಲ. ಅದು ಒಂದೇ ಒಂದು ಪ್ರಕರಣ ಏನಂದ್ರೆ, ಕಾಗವಾಡದಲ್ಲಿ ಒಂದು ದೂರು ದಾಖಲಾಗಿದೆ. 5 ಲಕ್ಷ ರೂಪಾಯಿ ಹಣವನ್ನ ನಾವು ಏನು 2 ತಿಂಗಳ ಹಿಂದೆ ಹೂಡಿಕೆ ಮಾಡಿದಂತ ವ್ಯಕ್ತಿ ಏನಾದ್ರೆ ಆತ ಬಂದು ದೂರು ಕೊಟ್ಟಿರ್ತಕ್ಕಂಥದ್ದು. ಅದು
16ರಿಂದ ಇಲ್ಲಿ ಹೂಡಿಕೆ ಮಾಡಿದಂತವರಿಗೆ ಈತ 3% ಅಂತೆ ವರ್ಷಕ್ಕೆ 36% ಬಡ್ಡಿಯನ್ನು ಕೊಡುವಂತ ಕೆಲಸ ಮಾಡಿದ್ದಾನೆ. ಎಲ್ಲಿಯೂ ಕೂಡ ಈ ಒಂದು ಚೈನ್ ಲಿಂಕ್ ಏನಿದೆ ಬೆಳಿತಾನೆ ಹೋಗಿದೆ ನೀತಿ. ಯಾಕಂದ್ರೆ ಪ್ರತಿ ತಿಂಗಳ ಏಪ್ರಿಲ್ ಒಂದೇ ತಿಂಗಳಲ್ಲಿ 78 ಕೋಟಿ ರೂಪಾಯಿ ಈತ 35,000 ಜನರ ಅಕೌಂಟ್ಗೆ ಹಣವನ್ನ ಸಂದಾಯ ಮಾಡ್ತಾನೆ. ಅದೇ ಏಪ್ರಿಲ್ ತಿಂಗಳಲ್ಲಿ ಈತನ ಅಕೌಂಟಿಗೆ ಏನು 136 ಕೋಟಿ ರೂಪಾಯಿ ಹಣ ಎಫ್ಡಿ ಆಗುತ್ತೆ. ಅಂದ್ರೆ ಈ ಒಂದು ಚೈನ್ ಲಿಂಕ್ ಯಾವಾಗ ಬ್ರೇಕ್ ಆಗುತ್ತೋ ಅವಾಗ ಜನರಿಗೆ ಮೋಸ ಹೋಗಿದೀವಿ ಅನ್ನೋಂತ ಒಂದು ಅರಿವಾಗುತ್ತೆ. ಈ ಒಂದು ಪ್ರಕರಣದ ಈಗ ತನಿಖೆ CID ಮಾಡ್ತಿರ್ತಕ್ಕಂಥ ಏನಲ್ಲಿ ಈ ಒಂದು ಪ್ರಕರಣದ ಎಲ್ಲಾ ಆಯಾಮಗಳು ಕೂಡ ತನಿಖೆ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಶಿವಾನಂದ ನಿಲ್ಲನ್ನೋರು ಏನು ಇದ್ರ ಹೂಡಿಕೆ ಮಾಡಿ ಅದ್ರ ಲಾಭ ಪಡೆದಂತವ್ರು ಆತನ ಬೆನ್ನಿಗೆ ನಿಂತು ಆತ ಯಾವುದೇ ರೀತಿ ಅಪರಾಧ ಮಾಡಿಲ್ಲ, ಮೋಸ ಮಾಡಿಲ್ಲ ಅನ್ನೋಂತ ಒಂದು ಏನು ಹೇಳಿಕೆ ವಿಡಿಯೋಗಳನ್ನ ಈಗ ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ.